ಆ, ನಮಸ್ಕಾರ. ನನ್ನ ಹೆಸರು ಮಮತಾ ಗಿರೀಶು, ತುಮಕೂರು ಅಂತರಸ್ನಹಳ್ಳಿಯಿಂದ. ನಮ್ಮದೊಂದು ಪುಟ್ಟದಾದ ಒಂದು ECG ಫಾರ್ಮ್ನ ಪ್ರಾರಂಭ ಮಾಡಿದ್ದೀವಿ. ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ಗಳನ್ನ ಕೊಡ್ತೀವಿ, ಬನ್ನಿ. ನಾವು ಫೀಡ್ಗೆ ಜೋಳ, ಮೆಕ್ಕೆಜೋಳ, ಆಮೇಲೆ ಗೋಧಿ, ಭತ್ತ, ರಾಗಿ ಇದನ್ನೆಲ್ಲ ಹಾಕ್ತೀವಿ. ಕಲ್ಮಣ್ ರಾಗಿ ಸಿಗತ್ತೆ. ಈಗ ನಾಟಿ ಕೋಳಿ ಏನಂದ್ರೆ ಕಲ್ ತಿಂದು ಕರಗಿಸ್ಕೊಳತ್ತೆ ಅಂತ ಹೇಳ್ತಾರೆ. ಚಿಕನ್ ಟೇಸ್ಟಾಗಿ ಬರುತ್ತೆ. ಆಮೇಲೆ ಮೊಟ್ಟೆನೂ ತುಂಬ ಹೆಲ್ದಿಯಾಗಿರುತ್ತೆ. ಅಂದು ಮೊಟ್ಟೆ ಪರ್ಪಸ್ಗೋಸ್ಕರ ತುಂಬ ಹೆಲ್ದಿಯಾಗಿರುತ್ತೆ. ಈ ಥರ ಬಿಟ್ಟು ಮೇಯಿಸೋದ್ರಿಂದ ಫುಲ್ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ತೀನಿ. ಮೊಟ್ಟೆ ತುಂಬ ಹೆಲ್ದಿ. ಈಗ ಪ್ರೆಗ್ನೆಂಟ್ ಇರೋರು ತೊಗೋಬೋದು, ಯಾಕಂದರೆ ಮಗು ಇನಿಷಿಯಲ್ ಸ್ಟೇಜಲ್ಲಿ ಇರುತ್ತೆ. ಸೊ ಅವ್ರಿಗೆಲ್ಲ ಮಗು ಬೆಳವಣಿಗೆ ಭಾಳ ಅಚ್ಚುಕಟ್ಟಾಗಿ ಆಗಬೇಕು ಅಂದರೆ ಡೈಲಿ ಮೊಟ್ಟೆನ ಬೇಯಿಸ್ಕೊಂಡು ತಿನ್ನಬೇಕಾಗತ್ತೆ. ಮತ್ತು ಜಿಮ್ಮಿಗೆ ಹೋಗೋರು ಅಷ್ಟೇ, ತುಂಬ ಅತ್ಯುತ್ತಮವಾದ ಒಂದು ಆಹಾರ ಇದು. ಅವ್ರು ತಗೋತಾರೆ. ಸೊ ಬೇರೆ ಮೊಟ್ಟೆಗಳನ್ನ ತೊಗೊಳೋದಕ್ಕಿಂತ ನಾಟಿ ಮೊಟ್ಟೆಗಳನ್ನ ತೊಗೊಳೋದು ತುಂಬ ಉತ್ತಮ ಅಂತ ನಾನು ಹೇಳ್ತೀನಿ. ಇನ್ನು ಹೆಣ್ಮಕ್ಳಿಗೆ ದಿನ ಕೆಲಸ ಮಾಡಿರ್ತಾರೆ, ವೀಕ್ ಆಗಿರ್ತಾರೆ. ಸೊ ಹಾಗಾಗಿ ಮೊಟ್ಟೆಗಳನ್ನ ಡೈಲಿ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ. ಮತ್ತು ಇವಾಗ ಏನಾಗ್ತಿದೆ ಅಂದರೆ ನಾಟಿ ಮೊಟ್ಟೆ ಅಂತ ಹೇಳ್ಬಿಟ್ಟು ಎಲ್ಲರೂ ಬೀದಿಲೂ ಮಾರ್ತಾರೆ. 8 ರೂಪಾಯಿಗೆ ಮಾರ್ತಾರೆ. ದಯವಿಟ್ಟು ನಂಬಕ್ಕೆ ಹೋಗಬೇಡಿ. 8 ರೂಪಾಯಿಗೆ ಮಾರೋದು ನಾಟಿ ಮೊಟ್ಟೆ ಅಲ್ಲ. ಟೀ ಡಿಕಾಕ್ಷನಲ್ಲಿ ಎದ್ದಿರ್ತಾರೆ, ಅದನ್ನು ತೊಗೊಂಬಂದು ನಾಟಿ ಮೊಟ್ಟೆ ಅಂತ ಕೊಡ್ತಾರೆ. ಅದು ನಾಟಿ ಮೊಟ್ಟೆ ಆಗಿರಲ್ಲ. ಸೊ ಹಾಗಾಗಿ ನೀವು ಬಂದು ನೋಡಿ ಆಮೇಲೆ ಮೊಟ್ಟೆನ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿ. ಬೀದಿಲಿ ಸಿಕ್ತು, ಗಾಡೀಲಿ ಮನೆ ಹತ್ರನೇ ಬರುತ್ತೆ. ಸೊ ಆ ಥರ ಇರೋದನ್ನ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಅದು ಯಾವುದೇ ಥರವಾದ ನಾಟಿ ಮೊಟ್ಟೆ ಆಗಿರಲ್ಲ. ಡಾಕ್ಟರ್ಸು ಎಲ್ಲ ಬಂದು ತೊಗೊಂಡು ಹೋಗ್ತಾರೆ ನಮ್ಮ ಹತ್ರ. ಇಷ್ಟೇ ತೊಗೋಬೇಕು, ಅಷ್ಟೇ ತೊಗೋಬೇಕು ಅಂತ ಏನೂ ಇಲ್ಲ. ನೀವು 1 ತೊಗೊಳ್ಳಿ, 10 ತೊಗೊಳ್ಳಿ, 50 ತೊಗೊಳ್ಳಿ. ದೊಡ್ಡ ಕೋಳಿಗಳನ್ನ ನೋಡಿ, ಆಮೇಲೆ ಚಿಕ್ಕ ಮರಿಗಳನ್ನ ನೋಡಿ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅಂದರೆ ತೊಗೊಳ್ಳಿ. ಈಗ ಹೆಂಗಿದೆ ಅಂದರೆ ಆರೋಗ್ಯವೇ ಭಾಗ್ಯ ಅನ್ನೋದಕ್ಕಿಂತ ಆರೋಗ್ಯವೇ ದುಡ್ಡು. ನಾವು ತುಮಕೂರಲ್ಲಿ ಕೊಡೋದಲ್ದಿರ ನಮ್ಮದು ಇದು ಬೆಂಗಳೂರು ಬಸವೇಶ್ವರ ನಗರದಲ್ಲಿ ಕೂಡ ನಮ್ಮದು ಬ್ರಾಂಚ್ ಇದೆ. ನೀವು ಮೊಟ್ಟೆ ಯಾರು ಬೇಕು ಅವ್ರು ಬಂದು ಅಲ್ಲಿಂದ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಸರ್. ಕೆಳಗಡೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಮೊಟ್ಟೆಗಳು ಸಿಗುತ್ತೆ. ಕೋಳಿಗಳಲ್ಲಿ ಬರುವಂತಹ ಸಾಮಾನ್ಯ ರೋಗ ಇದು CRD. ಇದೇಂದ್ರಿಂದ ಬರುತ್ತೆ ಅಂದರೆ ನೀರು, ಗಾಳಿ, ಫೀಡಿಂದ ಬರುತ್ತೆ. ಇದಕ್ಕೆ ಎಂಡ್ರೋಫ್ಲೆಕ್ಸಿನ್ನು ಅಥವಾ ಎಂಡ್ರೋಸಿನ್ ಅಂತ ಮೆಡಿಸನ್ ಬರುತ್ತೆ. ನೀವು ಇದನ್ನು ಹಾಕ್ಬೋದು. ಇದು ಬೇಡ, ನ್ಯಾಚುರಲ್ ಆಗಿ ನಾವು ವಾಸಿ ಮಾಡ್ಕೋತೀವಿ, ನಾವು ಮೆಡಿಸನ್ ಹಾಕಲ್ಲ ಅನ್ನೋದಾದರೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಅಜ್ವೈನ 1 ಲೀಟ್ರ್ ನೀರಲ್ಲಿ ಹಾಕಿ ಕುದಿಸಿ 1/4 ಲೀಟ್ರ್ ಮಾಡಿ ಇದನ್ನು ಡೈಲಿ ನೀವು ಕೊಡ್ಬೋದು. ಆಮೇಲೆ ಕೊರೈಸಾ ಅಂತ ಬರುತ್ತೆ. ಕೊರೈಸಾ ಅಂದರೆ ಕಣ್ಣಿಗೆ ಬರೋ ಅಂಥ ರೋಗ. ಅದು ಕಣ್ಣು ಊದ್ಕೊಳ್ಳೋದು, ಕಣ್ಣಲ್ಲಿ ನೀರು ಬರೋ ಅಂಥದ್ದು, ಆ ಥರ ಆಗಿಬಿಡತ್ತೆ. ಅದಕ್ಕೆ ನೀವು ಮೆರಿಫ್ಲೆಕ್ಸಿನ್ ಅಂತ ಡ್ರಾಪ್ಸ್ ಬರುತ್ತೆ. ಅದನ್ನು 2 ಟೈಮ್ಸ್ ನೀವು ಹಾಕಬೇಕಾಗತ್ತೆ. ಮತ್ತು ಬಿಸಿನೀರಲ್ಲಿ ಸ್ವಲ್ಪ ಬಟ್ಟೆಯಲ್ಲಿ ಬಿಸಿನೀರಲ್ಲಿ ಎದ್ಬಿಟ್ಟು ಸ್ವಲ್ಪ ಒರೆಸ್ಬಿಟ್ಟು ನೀವು ಇದು ಮಾಡಬೇಕಾಗತ್ತೆ. ಈ ಥರ ಆದಾಗ ಯಾವುದಕ್ಕೆ ರೋಗ ಬಂದಿರುತ್ತಲ್ಲ ಫಸ್ಟು ಅದನ್ನ ಸಪ್ರೇಟ್ ಮಾಡಿಬಿಡಿ. ಇಲ್ಲಾಂದರೆ ಎಲ್ಲದಕ್ಕೂ ಹರಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಯಾವುದೇ ರೋಗ ಬಂದರೂ ಅದು ಸುಸ್ತಾಗಿ ಕೂತ್ಕೊಂತು ಒಂದು ಏನೋ ಆಯಿತು ಅಂದರೆ ಫಸ್ಟು ಅದನ್ನ ಪಾರ್ಟಿಷನ್ ಸಪ್ರೇಟ್ ಮಾಡಿಬಿಡಿ. ಅದನ್ನು ಆಮೇಲಿಂದ ಬೇರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ರೆಡ್ ಮೋಷನ್ ಬರುತ್ತೆ. ಇದು ಆಂಪ್ರೋಲಿನ್ ಅಂತ ಮೆಡಿಸನ್ ಬರುತ್ತೆ. ಇದನ್ನು ಕೊಟ್ಟರೆ ಆಂಪ್ರೋಲಿನ್ ರೆಡ್ ಮೋಷನ್ನು ಕಮ್ಮಿ ಆಗುತ್ತೆ. ಕೋಳಿಗಳಿಗೆ ಯಾವ ಥರ ರೋಗ ಬರುತ್ತೆ ಅಂತ ಕಂಡುಹಿಡಿಬೇಕು ಅಂದರೆ ಅದ್ರ ಮೋಷನ್ನಿಂದ ನಾವು ಕಂಡುಹಿಡಿಬೇಕಾಗತ್ತೆ. ಅದರಲ್ಲಿ ರೆಡ್ಡು, ಗ್ರೀನು, ವೈಟು ಈ ಥರ ಎಲ್ಲ ಸಪ್ರೇಟಾಗಿ ಬರುತ್ತೆ. ನಾವು ಏನಕ್ಕೆ ಎಲ್ಲರಿಗೂ ಸ್ಟಾರ್ಟ್ ಮಾಡಬೇಕಾದ್ರೆ ನೀವು ಬಲ್ಕಲ್ಲಿ ಅಂದರೆ 1000 ಮಾಡ್ತೀವಿ, 2000 ಮಾಡ್ತೀವಿ ಅಂತ ಹೇಳಿದಾಗ ನಾವು ಬೇಡ ಅಂತ ಹೇಳ್ತೀವಿ ಅಂದರೆ ಈ ಕಾರಣಕ್ಕೆ, ಯಾಕಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಇರಲ್ಲ. ಸೊ ಹಾಗಾಗಿ 100-200 ಸ್ಟಾರ್ಟ್ ಮಾಡಿ. ಬಿಕಾಸ್ ಅಬ್ಸರ್ವೇಷನ್ ಜಾಸ್ತಿ ಇರುತ್ತೆ. ಈಗ ಮೋಷನ್ ಕಟ್ಕೊಂಡಾಗ ನಿಮಗೆ ಗೊತ್ತಾಗಲ್ಲ. ಅದೇನಾಗುತ್ತೆ, ಮೋಷನ್ ಹೋಗ್ದಿಲ್ದಿರ್ಬೇಕಾದ್ರೆ ಕೋಳಿ ಪಿಳ್ಳೆಗಳು ಸಾಯುತ್ತೆ. ಅವಾಗ ನಿಮ್ಗೆ ಹೇಗೆ ಸಾಯುತ್ತೆ, ಯಾಕೆ ಸಾಯಿತು ಅಂತ ಏನೂ ಗೊತ್ತಾಗಲ್ಲ. ಸೊ ಸ್ಟಾರ್ಟ್ ಮಾಡೋದನ್ನು ಸಣ್ಣ ಪ್ರಮಾಣದಿಂದ ಸ್ಟಾರ್ಟ್ ಮಾಡೋದಕ್ಕೆ ನಮ್ಮಲ್ಲಿ ಕೋಳಿ ಪಿಳ್ಳೆಗಳನ್ನ ಎಲ್ಲಿಂದ ಬಂದು ತೊಗೊಂಡು ಹೋಗ್ತಿದ್ದಾರೆ ಅಂದರೆ ಕೋಲಾರ, ಚಿಂತಾಮಣಿ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಹಾವೇರಿ, ಹಾಸನ ಡಿಸ್ಟಿಕ್ಕು ಮತ್ತು ಕೊಡಗು ಮತ್ತು ಉತ್ತರ ಕರ್ನಾಟಕದಿಂದ ಭಾಳ ಜನ ಬಂದು ತೊಗೊಂಡೋಗ್ತಿದ್ದಾರೆ. ಮೈಸೂರಿಂದನೂ ಬರ್ತಿದ್ದಾರೆ, ಚನ್ನಬಸವನಪಾಳ್ಯ ಈ ಕಡೆಯಿಂದೆಲ್ಲ ಬಂದು ನಮ್ಮ ಕಡೆಯಿಂದ ಚನ್ನಪಟ್ಟಣ
ಕೋಳಿ ಪಿಳ್ಳೆಗಳನ್ನ ತಗೊಂಡು ಹೋಗಿದ್ದಾರೆ. ಮತ್ತು ಇವಾಗ ಏನಾಗಿದೆ ಅಂದರೆ ಮುಂಚೆ 50-10 ತೊಗೊಂಡು ಹೋಗೋರು ಬರೋರು 1000 ಬೇಕು ಅಂತ ಹೇಳಿದ್ರು. ಇದು ನಮ್ಮ ಸ್ವಂತ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಇವಾಗ ಏನು ಮಾಡಿದ್ದೀವಿ ಅಂದರೆ 1000 ಬೇಕು ಅಂತ ಹೇಳ್ತಾರೆ, ಬುಕ್ಕಿಂಗ್ ಮಾಡಿಬಿಟ್ಟು ಸುಮ್ಮನೆ ಹಾಗೆ ಬಾಯಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಬಂದು ಮತ್ತೆ ತಗೊಳ್ಳಲ್ಲ. ಸೊ ಆ ಕಾರಣದಿಂದ ಪ್ರೀ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಪ್ರೀ ಬುಕ್ಕಿಂಗ್ ಅಂದರೆ ಏನು 50% ಪೇ ಮಾಡಿ ಅಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡಿಬಿಟ್ಟು ಬುಕ್ ಮಾಡಿಬಿಟ್ಟು ಹೋಗಿ. ನಮಗೆ ಕನ್ಫರ್ಮೇಷನ್ ಇರಬೇಕು. ಇದೇ ಥರ ಸುಮಾರು ಸಲ ಆಗಿದೆ. ಸೊ ಹಾಗಾಗಿ ನಾವು ಪ್ರೀ ಬುಕ್ಕಿಂಗ್ ಮಾಡಿ ಅಂತ ಫಸ್ಟು ಎಲ್ಲೋ ಬೇರೆಯವ್ರದ್ದೆಲ್ಲ ಆಫೀಸ್ ಬೇರೆ ಕಡೆ ಇರುತ್ತೆ, ಬೇರೆ ಕಡೆ ಕೋಳಿ ಪಿಳ್ಳೆಗಳನ್ನ ಸಾಕ್ತೀವಿ ಅಂತ ಹೇಳ್ತಾರೆ. ನಮ್ದು ಆ ಥರ ಯಾವುದೂ ಇಲ್ಲ. ಮನೆ ಇಲ್ಲೇ ಇದೆ, ಫಾರ್ಮು ಇಲ್ಲೇ ಇದೆ, ತೋಟನೂ ಇಲ್ಲೇ ಇದೆ, ದೊಡ್ಡ ಕೋಳಿಗಳು ಇಲ್ಲೇ ಇರುತ್ತೆ, ಪಿಳ್ಳೆಗಳು ಇಲ್ಲೇ ಇರುತ್ತೆ. ಸೊ ಎಲ್ಲನೂ ಒಂದೇ ಸಲ ನೋಡಿ ಆಮೇಲಿಂದ ಬುಕ್ ಮಾಡಿಕೊಂಡು ಹೋಗಬೇಕು ಅಂತ ಹೇಳ್ತೀನಿ ಸರ್. ಬನ್ನಿ ನೋಡಿ, ಆಮೇಲೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ನೀವೇ ತೊಗೊಂಡೋಗಿ. ಆ ಲೊಕೇಶನ್ ಬಂದು ಅಂತ್ರಸ್ನಳ್ಳಿ NH4 ಬೈಪಾಸ್ ಪಕ್ಕ ಮಧುಗಿರಿ ರೋಡ್, ತುಮಕೂರು. ACG ಫಾರ್ಮಲ್ಲಿ ನಾವು ಇವ್ರ ಹತ್ರ ನಾಟಿ ಕೋಳಿಗಳು ಮತ್ತು ಮೊಟ್ಟೆಗಳು ತಗೊಂತಿದ್ವಿ. ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಹಂಗೆ ಇರುತ್ತೆ. ಬಂದು ತಗೊಳ್ಳಿ, ನೋಡಿಬಿಟ್ಟು ತಗೊಳ್ಳಿ. ಸರ್ ಹೇಗೆ ಅನಿಸುತ್ತೆ ಸರ್? ನಾವು ಮೊಟ್ಟೆ ಇಲ್ಲಿ ಪರ್ಚೇಸ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ. ಮತ್ತು ಭಂಡಾರದಲ್ಲಿ ಕಲರ್ ತುಂಬ ಚೆನ್ನಾಗಿದೆ. ಅಂದರೆ ಬೇಯಿಸಿದಾಗಲಿ ಇಲ್ಲ ಆಮ್ಲೆಟ್ ಹಾಕಿದಾಗಲಿ ಸ್ಮೆಲ್ ಆಗಲಿ ಏನೂ ಬರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ, ಏನು ಅಂತ ಸಮಸ್ಯೆ ಇಲ್ಲ. ಒಳ್ಳೆ ನಾಟಿ ಮೊಟ್ಟೆ ಏನು ಟೇಸ್ಟ್ ಇದೆ ಪಕ್ಕಾ ಬರ್ತಾಯಿದೆ. ಮತ್ತು ಮೀಟ್ ಕೂಡ ತೊಗೊಂಡೋಗಿದ್ವಿ. ಕೋಳಿನ ಪರ್ಚೇಸ್ ಮಾಡಿ ತೊಗೊಂಡು ಹೋಗಿದಾಗ ಇಲ್ಲಿ ಯೆಲ್ಲೋ ಕಲರ್ ಮಟನ್ ಚೆನ್ನಾಗಿ ಬರ್ತದೆ. ಆ ಲೇಯರ್ಸ್ ಇದೆಯಲ್ಲ, ಆ ಲೇಯರ್ಸಲ್ಲಿ ಒಳ್ಳೆ ಯೆಲ್ಲೋಯಿಶ್ ಇರುತ್ತೆ, ಅದ್ರಿಗೆ ಫ್ಯಾಟ್ ಇರುತ್ತೆ, ಅದಿರಬೇಕು. ಬಿಳಿ ಕೊಡ್ತಾ ಬೆಳ್ಳಗಿರೋದು ಅದೆಲ್ಲ ಇರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಸಾರು ಮಾಡಿ, ಫ್ರೈ ಮಾಡಿ, ಏನಾದರೂ ಮಾಡಿ ತುಂಬ ಟೇಸ್ಟ್ ಬರ್ತದೆ. ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ. ಹಿಂಗಾಗಿ ನಾವು ಇಲ್ಲೇ ಬರ್ತಾ ಇರ್ತೀವಿ, ಅವಾಗ ಬಂದು ತಗೊಂಡು ಹೋಗ್ತಾ ಇರ್ತೇವೆ. ಇದು ಫಾರ್ಮ್ ಚೆನ್ನಾಗಿದೆ, ಒಳ್ಳೆ ಫೀಡ್ಬ್ಯಾಕ್ ಇದೆ, ಚೆನ್ನಾಗಿದೆ ಕೋಳಿಗಳದ್ದು.